ನನ್ನ ಸಮಸ್ತ ವೀಕ್ಷಕರಿಗೆ ಶ್ರೀ ವೀರಾಂಜನೇಯ ಸ್ವಾಮಿಯವರ ಕೃಪಾಕಟಾಕ್ಷ ಸಿದ್ಧಿರಸ್ತು ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2026 ಯುಗಾದಿಯ ಪರಾಭವ ನಾಮ ಸಂವತ್ಸರದಲ್ಲಿ ಹಿಂದೂ ಧರ್ಮದ ಹೊಸ ವರ್ಷದ ಶುಭಾರಂಭದ ಈ ಪವಿತ್ರ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಆಶಯಗಳು, ಹೊಸ ಅವಕಾಶಗಳು ಬರಲಿ ಎಂದು ಹಾರೈಸುತ್ತೇವೆ. ಯುಗಾದಿ ಎಂದರೆ ಕೇವಲ ಹಬ್ಬವಲ್ಲ, ಅದು ಬದುಕಿನ ಹೊಸ ಅಧ್ಯಾಯ. ಬೇವು ಬೆಲ್ಲ ತಿನ್ನುವಂತೆ ಜೀವನದಲ್ಲೂ ಸಿಹಿ ಕಹಿ ಎರಡನ್ನೂ ಸಮಬಾಳಿಸುವ ಶಕ್ತಿ ನಮಗೆ ಬರಬೇಕು. ಈ ವರ್ಷ ನಿಮ್ಮ ಜೀವನ ಹೇಗಿರಲಿದೆ? ಯಾವ ರಾಶಿಗೆ ಯಾವ ಫಲ? ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಸಂಪೂರ್ಣ 12 ರಾಶಿಗಳ ವರ್ಷದ ಭವಿಷ್ಯವನ್ನ ನೋಡೋಣ. ಈ ವರ್ಷವನ್ನ ಆಳುವ ಪ್ರಮುಖ ಗ್ರಹಗಳ ಸ್ಥಿತಿಯನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಮೊದಲಿಗೆ ಈ ವರ್ಷದ ರಾಜ ಯಾರು ಅಂದ್ರೆ ಗುರು. ಗುರು ಎಂದರೆ ಜ್ಞಾನ, ಧರ್ಮ, ಸತ್ಯ, ನ್ಯಾಯ. ಗುರು ರಾಜನಾಗಿರುವಾಗ ಈ ವರ್ಷದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಹೆಚ್ಚು ಲಾಭ ಸಿಗುತ್ತದೆ. ಸತ್ಯವಾಗಿರುವವರು, ಇತರರಿಗೆ ಒಳ್ಳೆಯದನ್ನ ಮಾಡುವವರು, ಇವರಿಗೆ ಈ ವರ್ಷ ಆಶೀರ್ವಾದದ ವರ್ಷವಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಮೋಸ, ಅನ್ಯಾಯ, ತಪ್ಪು ಮಾರ್ಗ ಇವುಗಳನ್ನು ಅನುಸರಿಸಿದರೆ ತಕ್ಷಣ ಫಲ ಸಿಗುತ್ತದೆ. ಇನ್ನು ಈ ವರ್ಷದ ಮಂತ್ರಿ ಕುಜ ಅಂದರೆ ಮಂಗಳ. ಕುಜ ಎಂದರೆ ಶಕ್ತಿ, ಧೈರ್ಯ, ಅಗ್ರೆಷನ್, ಕಾರ್ಯರೂಪ. ಗುರು ನೀಡುವ ಆದೇಶಗಳನ್ನ ಕುಜ ತಕ್ಷಣ ಕಾರ್ಯಗತಗೊಳಿಸುತ್ತಾನೆ. ಅಂದರೆ ನೀವು ಒಳ್ಳೆಯ ಕೆಲಸ ಮಾಡಿದರೆ ಫಲವೂ ಬೇಗ ಸಿಗುತ್ತದೆ, ತಪ್ಪು ಮಾಡಿದರೆ ಶಿಕ್ಷೆಯೂ ಬೇಗ ಸಿಗುತ್ತದೆ. ಆದ್ದರಿಂದ ಈ ವರ್ಷದಲ್ಲಿ ನಿರ್ಧಾರಗಳು ತುಂಬಾ ಜಾಗ್ರತೆಯಿಂದ ತೆಗೆದುಕೊಳ್ಳಬೇಕು. ಇನ್ನು ಮುಂದಿನ ಪ್ರಮುಖ ಗ್ರಹ ಈ ವರ್ಷದ ಆತ್ಮಕಾರಕ ಶುಕ್ರ. ಶುಕ್ರ ಎಂದರೆ ಹಣ, ಸೌಂದರ್ಯ, ಸೌಕರ್ಯ, ಸಂಬಂಧಗಳು ಮತ್ತು ಮಹಿಳೆಯರು. ಶುಕ್ರನ ಪ್ರಭಾವದಿಂದ ಈ ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆ, ಲಕ್ಸುರಿ ಜೀವನ ಹಾಗೂ ಸಂಬಂಧಗಳ ಮಹತ್ವ ಹೆಚ್ಚಾಗುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳು, ಗೌರವ ಮತ್ತು ಪ್ರಗತಿ ಸಿಗುವ ಸಾಧ್ಯತೆ ಇದೆ. ಆದರೆ ಶುಕ್ರನ ಪ್ರಭಾವ ಇರುವುದರಿಂದ ವ್ಯರ್ಥ ಖರ್ಚು ಕೂಡ ಹೆಚ್ಚಾಗಬಹುದು. ಹೀಗಾಗಿ ಹಣವನ್ನ ಜಾಣ್ಮೆಯಿಂದ ಬಳಸುವುದು ಬಹಳ ಮುಖ್ಯ. ಇನ್ನು ಕೊನೆಯದಾಗಿ ಈ ವರ್ಷದ ಯೋಗಿ ಚಂದ್ರ. ಚಂದ್ರ ಎಂದರೆ ಮನಸ್ಸು, ಭಾವನೆಗಳು, ಕಲ್ಪನೆ ಮತ್ತು ಜಲತತ್ವ. ಚಂದ್ರ ಯೋಗಿಯಾಗಿರುವುದರಿಂದ ಈ ವರ್ಷ ಜನರ ಮನಸ್ಸಿನಲ್ಲಿ ಹೆಚ್ಚು ಭಾವನೆಗಳು, ಸೆನ್ಸಿಟಿವಿಟಿ ಮತ್ತು ಚಿಂತನೆಗಳು ಹೆಚ್ಚಾಗುತ್ತವೆ. ಕೆಲವೊಮ್ಮೆ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಒಮ್ಮೆ ಖುಷಿ, ಒಮ್ಮೆ ಚಿಂತೆ, ಇಂತಹ ಸ್ಥಿತಿಗಳು ಬರಬಹುದು. ಇದರ ಜೊತೆಗೆ ಜಲತತ್ವಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ನೀರು, ಪಾನೀಯ, ಹೋಟೆಲ್, ಫುಡ್ ಇಂಡಸ್ಟ್ರಿ ಇವುಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಒಟ್ಟಾರೆ ಹೇಳುವುದಾದರೆ ಗುರು ದಾರಿ ತೋರಿಸುತ್ತಾನೆ, ಕುಜ ಕಾರ್ಯಗತಗೊಳಿಸುತ್ತಾನೆ, ಶುಕ್ರ ಸುಖ ಸೌಕರ್ಯ ಕೊಡುತ್ತಾನೆ, ಚಂದ್ರ ಮನಸ್ಸನ್ನ ಪ್ರಭಾವಿಸುತ್ತಾನೆ. ಈ 4 ಗ್ರಹಗಳ ಸಂಯೋಜನೆಯೇ ಈ ವರ್ಷದ ಸಂಪೂರ್ಣ ಫಲವನ್ನು ನಿರ್ಧರಿಸುತ್ತದೆ. ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಲಾಭ ಮತ್ತು ವ್ಯಯ ಎರಡನ್ನೂ ಸಮಬಾಳಿಸುವಂತಹ ವರ್ಷವಾಗಿರುತ್ತದೆ. ಅಂದ್ರೆ ಒಂದು ಕಡೆ ನೀವು ಉತ್ತಮ ಆದಾಯ ಗಳಿಸ್ತೀರಿ, ಇನ್ನೊಂದು ಕಡೆ ಖರ್ಚುಗಳು ಹೆಚ್ಚಾಗ್ತವೆ. ಹೀಗಾಗಿ ಹಣದ ಹರಿವು ಇದ್ದರೂ ಸೇವಿಂಗ್ಸ್ ಮೇಲೆ ಗಮನ ಕೊಡಬೇಕು. ಇನ್ನು ಮುಖ್ಯವಾಗಿ ಜೂನ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಆಸ್ತಿ ಖರೀದಿ ಮಾಡುವ ಯೋಗ ಇದೆ, ಹೊಸ ಮನೆ ತೆಗೆದುಕೊಳ್ಳುವ ಅವಕಾಶ ಬರುತ್ತದೆ, ಅಥವಾ ವಾಹನ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಾಗ್ತದೆ. ಇವುಗಳ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ, ಮನ್ನಣೆ ಮತ್ತು ಗುರುತಿನ ಮಟ್ಟ ಹೆಚ್ಚಾಗ್ತದೆ. ಜನರು ನಿಮ್ಮನ್ನು ಗಮನಿಸಲು ಶುರು ಮಾಡ್ತಾರೆ. ಆದರೆ ಇದರೊಂದಿಗೆ ಒಂದು ಸಣ್ಣ ಸವಾಲು ಕೂಡ ಇರುತ್ತದೆ. ಮಾನಸಿಕ ಒತ್ತಡ, ತಲೆಬಿಸಿ, ಜವಾಬ್ದಾರಿಗಳ ಒತ್ತಡ ಇವುಗಳು ಕೆಲವೊಮ್ಮೆ ನಿಮಗೆ ನೆಮ್ಮದಿ ಕಡಿಮೆ ಮಾಡಬಹುದು. ಹೀಗಾಗಿ ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ರಾಹುವಿನ ಪ್ರಭಾವವನ್ನು ನೋಡಿದರೆ, ರಾಹು ನಿಮ್ಮ ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಠಾತ್ ಧನ ಲಾಭಗಳ ಸಾಧ್ಯತೆ ಇದೆ. ಹೊಸ ಪರಿಚಯಗಳು, ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಗಳು ಹೆಚ್ಚಾಗ್ತವೆ ಹಾಗೂ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರ್ತವೆ. ಕೆಲವು ಅವಕಾಶಗಳು ನಿಮ್ಮ ನಿರೀಕ್ಷೆಗೂ ಮೀರಿರಬಹುದು. ಆದರೆ ಇಲ್ಲಿಯೇ ಒಂದು ಪ್ರಮುಖ ಎಚ್ಚರಿಕೆ ಇದೆ. ನೀವು ಗಳಿಸುವಷ್ಟು ಖರ್ಚು ಮಾಡಬೇಡಿ. ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಿ. ವಿಶೇಷವಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆ ಅಂದ್ರೆ ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳು ಅಥವಾ ಅಪ್ರಯೋಜಕ ಖರ್ಚುಗಳು ನಿಮ್ಮ ಹಣವನ್ನು ಕಡಿಮೆ ಮಾಡಬಹುದು. ಹೀಗಾಗಿ ಈ ವರ್ಷ ನಿಮಗೆ ಅತ್ಯಂತ ಉತ್ತಮ ಪರಿಹಾರ ಏನು ಅಂದ್ರೆ ದಾನ ಧರ್ಮ. ಅನಾಥಾಶ್ರಮಗಳಿಗೆ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು, ಬಡವರಿಗೆ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು
ಈ ತರದ ಉತ್ತಮ ಕಾರ್ಯಗಳಲ್ಲಿ ನೀವು ಹಣ ಬಳಸಿದರೆ ನಿಮ್ಮ ವ್ಯಯವೂ ಶುಭಕರವಾಗುತ್ತದೆ ಮತ್ತು ಉಳಿದ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ಮೇಷರಾಶಿಯವರಿಗೆ ಈ ವರ್ಷ ಅವಕಾಶಗಳ ವರ್ಷ, ಆದಾಯದ ವರ್ಷ, ಅದರ ಜೊತೆಗೆ ಜವಾಬ್ದಾರಿಗಳ ವರ್ಷ ಕೂಡ. ನೀವು ಸಮತೋಲನವನ್ನು ಕಾಪಾಡಿಕೊಂಡ್ರೆ ಈ ವರ್ಷ ನಿಮ್ಮ ಜೀವನವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ವೃಷಭ ರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಶ್ರಮ ಮತ್ತು ಸಾಧನೆಗೆ ಹೆಚ್ಚಿನ ಮಹತ್ವ ನೀಡುವಂತಹ ವರ್ಷವಾಗಿರುತ್ತದೆ. ಮೊದಲನೆಯದಾಗಿ ಒಂದು ಪ್ರಮುಖ ವಿಚಾರ, ಈ ವರ್ಷ ನಿಮ್ಮ ಶ್ರಮ ದ್ವಿಗುಣವಾಗುತ್ತದೆ. ಅಂದರೆ ನೀವು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ, ಹೆಚ್ಚು ಪ್ರಯತ್ನ ಮಾಡಬೇಕಾಗುತ್ತದೆ ಹಾಗೂ ಕೆಲವೊಮ್ಮೆ ವಿಶ್ರಾಂತಿ ಪಡೆಯಲು ಸಮಯ ಕಡಿಮೆಯಾಗಬಹುದು. ಆದರೆ ಈ ಎಲ್ಲ ಶ್ರಮ ವ್ಯರ್ಥವಾಗುವುದಿಲ್ಲ. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನಕ್ಕೂ ನಿಧಾನವಾಗಿ ಆದರೆ ಖಚಿತವಾಗಿ ಫಲ ಸಿಗುತ್ತಾ ಹೋಗುತ್ತದೆ. ವಿಶೇಷವಾಗಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ, ಕಮ್ಯುನಿಕೇಷನ್, ಮೀಡಿಯಾ, ಸೇಲ್ಸ್, ಕನ್ಸಲ್ಟಿಂಗ್ ಫೀಲ್ಡ್ಗಳಲ್ಲಿ ಇರುವವರಿಗೆ ಈ ವರ್ಷ ಅತ್ಯಂತ ಉತ್ತಮ ಅವಕಾಶಗಳನ್ನು ತಂದುಕೊಡುತ್ತದೆ. ನಿಮ್ಮ ಮಾತಿನ ಶಕ್ತಿ, ನಿಮ್ಮ ಪ್ರಸ್ತುತಪಡಿಸುವ ಶೈಲಿ ಮತ್ತು ಜನರ ಜೊತೆ ಸಂಪರ್ಕ ಸಾಧಿಸುವ ನಿಮ್ಮ ಸಾಮರ್ಥ್ಯ ಇವೆಲ್ಲವೂ ನಿಮ್ಮ ಯಶಸ್ಸಿನ ಮುಖ್ಯ ಕಾರಣವಾಗುತ್ತವೆ. ಇನ್ನು ಗ್ರಹಸ್ಥಿತಿಯನ್ನು ನೋಡಿದರೆ, ಗುರು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ನೀವು ಹೆಚ್ಚು ಆಕ್ಟಿವ್ ಆಗುತ್ತೀರಿ, ಹೊಸ ಕೆಲಸಗಳನ್ನು ಮಾಡಲು ಮುಂದೆ ಬರುತ್ತೀರಿ. ಹಿಂದೆ ನೀವು ಹಿಂಜರಿದ ಕೆಲಸಗಳನ್ನು ಕೂಡ ಈಗ ಆತ್ಮವಿಶ್ವಾಸದಿಂದ ಮಾಡಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಚೇಂಜ್ ತರುತ್ತದೆ. ಆದರೆ ಪ್ರತಿ ಉತ್ತಮ ಸಮಯದಲ್ಲೂ ಒಂದು ಸಣ್ಣ ಎಚ್ಚರಿಕೆ ಇರುತ್ತದೆ. ಈ ವರ್ಷ ಸಹೋದರರು ಅಥವಾ ಹತ್ತಿರದ ಬಂಧುಗಳ ಜೊತೆ ಸಣ್ಣ ಭಿನ್ನಾಭಿಪ್ರಾಯಗಳು ಎದುರಾಗುವ ಸಾಧ್ಯತೆ ಇದೆ. ಇವು ದೊಡ್ಡ ಸಮಸ್ಯೆಗಳಾಗುವುದಿಲ್ಲ, ಆದರೆ ನೀವು ಮಾತನಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿದರೆ ಸಂಬಂಧಗಳನ್ನು ಸುಲಭವಾಗಿ ಕಾಪಾಡಿಕೊಳ್ಳಬಹುದು. ಹೀಗಾಗಿ ಸ್ವಲ್ಪ ಸಹನೆ, ಸ್ವಲ್ಪ ಅರ್ಥೈಸುವ ಮನೋಭಾವ ಇವು ಬಹಳ ಮುಖ್ಯ. ಒಟ್ಟಾರೆ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಈ ವರ್ಷ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ. ಹೆಚ್ಚು ಶ್ರಮಿಸಿದಷ್ಟು ಹೆಚ್ಚು ಯಶಸ್ಸು ಸಿಗುತ್ತದೆ. ನೀವು ಕಠಿಣವಾಗಿ ಕೆಲಸ ಮಾಡಿದರೆ ಈ ವರ್ಷ ನಿಮಗೆ ದೊಡ್ಡ ಸಾಧನೆಗಳನ್ನು ತಂದುಕೊಡುತ್ತದೆ. ಹೀಗಾಗಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಪ್ರಯತ್ನವನ್ನು ನಿಲ್ಲಿಸಬೇಡಿ. ಯಶಸ್ಸು ಖಚಿತವಾಗಿ ನಿಮ್ಮದೇ ಆಗುತ್ತದೆ. ಮಿಥುನ ರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಬಹಳ ಬಲವಾದ ವರ್ಷವಾಗಿರುತ್ತದೆ. ಮೊದಲನೆಯದಾಗಿ ಈ ವರ್ಷ ನಿಮಗೆ ಹಣದ ಯೋಗ ಅತ್ಯಂತ ಬಲವಾಗಿರುತ್ತದೆ. ಅಂದರೆ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ, ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಿಮ್ಮ ಮಾತಿನ ಶಕ್ತಿ. ಹೌದು, ಈ ವರ್ಷ ನೀವು ಮಾತಿನ ಮೂಲಕ ಲಾಭ ಪಡೆಯುತ್ತೀರಿ. ನೀವು ಹೇಗೆ ಮಾತನಾಡುತ್ತೀರಿ, ಹೇಗೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತೀರಿ, ಇದರಿಂದಲೇ ನಿಮ್ಮ ಯಶಸ್ಸು ನಿರ್ಧಾರವಾಗುತ್ತದೆ. ವಿಶೇಷವಾಗಿ ಟೀಚಿಂಗ್ ಕ್ಷೇತ್ರದಲ್ಲಿರುವವರು, ಕನ್ಸಲ್ಟಿಂಗ್ ಮಾಡುವವರು, ಟ್ರೈನಿಂಗ್, ಕೋಚಿಂಗ್ ಅಥವಾ ಗೈಡೆನ್ಸ್ ನೀಡುವವರು, ಈ ಎಲ್ಲಾ ಕ್ಷೇತ್ರಗಳಲ್ಲಿರುವವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಜ್ಞಾನ ಮತ್ತು ಮಾತಿನ ಕೌಶಲ್ಯ ನಿಮಗೆ ಹೆಸರು, ಗೌರವ ಮತ್ತು ಹಣ ಮೂವತ್ತನ್ನು ತಂದುಕೊಡುತ್ತದೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ, ಈ ವರ್ಷ ನಿಮ್ಮ ಮನೆಯಲ್ಲಿ ಹಲವಾರು ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಮದುವೆ ವಿಚಾರಗಳು ಮುಂದುವರಿಯಬಹುದು. ಮದುವೆಗೆ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಅವಕಾಶಗಳು ಬರುತ್ತವೆ. ಹಾಗೆ ಸಂತಾನ ಯೋಗವೂ ಇದೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದಿಂದ ಸಂತೋಷ ಹೆಚ್ಚಾಗುತ್ತದೆ. ಇದು ನಿಮ್ಮ ಕುಟುಂಬ ಜೀವನದಲ್ಲಿ ಖುಷಿಯನ್ನು ತುಂಬುವ ಸಮಯ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಕೂಡ ಇದೆ. ತಂದೆಯ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಬೇಕು. ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಸಮಯಕ್ಕೆ ಚಿಕಿತ್ಸೆ, ಕಾಳಜಿ ಇವು ಅಗತ್ಯ. ಇದರ ಜೊತೆಗೆ ಸಂಬಂಧಗಳಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು, ವಿಶೇಷವಾಗಿ ಕುಟುಂಬದ ಹಿರಿಯರ ಜೊತೆ ಅಥವಾ ಹತ್ತಿರದವರ ಜೊತೆ. ಹೀಗಾಗಿ ಮಾತನಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ. ನಿಮ್ಮ ಮಾತು ನಿಮ್ಮ ಬಲವೂ ಹೌದು, ನಿಮ್ಮ ದೌರ್ಬಲ್ಯವೂ ಆಗಬಹುದು. ಒಟ್ಟಾರೆ ಹೇಳುವುದಾದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಹಣ, ಹೆಸರು, ಗೌರವ ಈ 3 ವಿಷಯಗಳಲ್ಲಿ ಬೆಳವಣಿಗೆ ತರುತ್ತದೆ. ನೀವು ನಿಮ್ಮ ಮಾತಿನ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಈ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಬಹುದು. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಸಮತೋಲನ ಕಾಪಾಡಿಕೊಳ್ಳಿ. ಯಶಸ್ಸು ಖಚಿತವಾಗಿ ನಿಮ್ಮದೇ ಆಗುತ್ತದೆ.
ಕರ್ಕಾಟಕ ರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಿಂದ ತರುವಂತಹ ವರ್ಷವಾಗಿದೆ. ಮೊದಲನೇದಾಗಿ ಒಂದು ಪ್ರಮುಖ ಶುಭ ಸುದ್ದಿ. ಗುರು ನಿಮ್ಮ ಲಗ್ನಕ್ಕೆ ಪ್ರವೇಶ ಮಾಡುವುದರಿಂದ ನಿಮ್ಮ ಗೌರವ ಹೆಚ್ಚಾಗ್ತದೆ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉನ್ನತವಾಗ್ತದೆ, ಜನರು ನಿಮ್ಮನ್ನು ಗಮನಿಸಲು ಶುರು ಮಾಡ್ತಾರೆ. ನೀವು ಮಾಡುವ ಕೆಲಸಗಳಿಗೆ ಮನ್ನಣೆ ಸಿಗ್ತದೆ, ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಮೇಲೆ ಬರ್ತವೆ. ಇದು ನಿಮ್ಮ ವ್ಯಕ್ತಿತ್ವವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಸಮಯ. ಆದರೆ ಇದರೊಂದಿಗೆ ಒಂದು ಆಂತರಿಕ ಸವಾಲು ಕೂಡ ಇರುತ್ತದೆ. ಮನಸ್ಸಿನಲ್ಲಿ ಅಶಾಂತಿ ಕಾಣಿಸಿಕೊಳ್ಳಬಹುದು, ಅನಾವಶ್ಯಕ ಚಿಂತೆಗಳು, ಒಳಗೆ ಒಂದು ಅಸಮಾಧಾನ ಭಾವನೆ, ಎಲ್ಲವೂ ಇದ್ದರೂ ಯಾವುದೋ ಒಂದು ಕೊರತೆ ಇದೆ ಅನ್ನಿಸುವ ಭಾವನೆ ಬರಬಹುದು. ಹೀಗಾಗಿ ನಿಮ್ಮ ಮನಸ್ಸಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇನ್ನು ಡಿಸೆಂಬರ್ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕಾಣಿಸಿಕೊಳ್ಳುತ್ತದೆ. ನೀವು ಆಧ್ಯಾತ್ಮಿಕತೆ ಕಡೆ ಹೆಚ್ಚು ಆಕರ್ಷಿತರಾಗ್ತೀರಿ. ದೇವಾಲಯಗಳಿಗೆ ಭೇಟಿ ನೀಡುವುದು, ಗುರುಗಳ ಮಾರ್ಗದರ್ಶನ ಪಡೆಯುವುದು, ಧ್ಯಾನ, ಜಪ, ಪೂಜೆ ಇವುಗಳ ಕಡೆ ಹೆಚ್ಚು ಒಲವು ಬರುತ್ತದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ದಾರಿಯಾಗುತ್ತದೆ. ಆದರೆ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಬಹಳ ಮುಖ್ಯ. ವಿಶೇಷವಾಗಿ ಗಂಡ ಹೆಂಡತಿ ಸಂಬಂಧದಲ್ಲಿ ಅನಾವಶ್ಯಕ ಅನುಮಾನಗಳು, ಸಣ್ಣ ವಿಷಯಗಳ ಮೇಲೆ ಭಿನ್ನಾಭಿಪ್ರಾಯಗಳು ಇವುಗಳು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹೀಗಾಗಿ ಸಹನೆ, ನಂಬಿಕೆ ಮತ್ತು ಸ್ಪಷ್ಟ ಸಂಭಾಷಣೆ ಇವುಗಳನ್ನು ಕಾಪಾಡಿಕೊಳ್ಳಬೇಕು. ಇಲ್ಲವಾದರೆ ಸಣ್ಣ ವಿಷಯ ದೊಡ್ಡ ಸಮಸ್ಯೆಯಾಗಬಹುದು. ಇನ್ನು ನಿಮಗೆ ಒಂದು ಪ್ರಮುಖ ಸಲಹೆ. ಈ ವರ್ಷ ನಿಮಗೆ ಕೆಲವೊಮ್ಮೆ ಒಂಟಿತನ ಅನ್ನಿಸಬಹುದು. ಆ ಒಂಟಿತನವನ್ನು ದುಃಖವಾಗಿ ನೋಡಬೇಡಿ, ಅದನ್ನು ಏಕಾಂತವಾಗಿ ಬಳಸಿಕೊಳ್ಳಿ. ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಲು, ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿಡಲು ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ಒಟ್ಟಾರೆ ಹೇಳುವುದಾದರೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಗೌರವ ಮತ್ತು ಬೆಳವಣಿಗೆಯ ವರ್ಷ, ಆದರೆ ಜೊತೆಗೆ ಮನಸ್ಸಿನ ಸಮತೋಲನವನ್ನು ಪರೀಕ್ಷಿಸುವ ವರ್ಷ ಕೂಡ. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡರೆ, ಸಂಬಂಧಗಳನ್ನು ಕಾಪಾಡಿಕೊಂಡರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಅತ್ಯಂತ ಉತ್ತಮ ಫಲಗಳನ್ನು ತಂದುಕೊಡುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ವ್ಯಯ ಮತ್ತು ಜಾಗ್ರತೆ ಎರಡಕ್ಕೂ ಹೆಚ್ಚು ಮಹತ್ವ ನೀಡುವಂತಹ ವರ್ಷವಾಗಿರುತ್ತದೆ. ಮೊದಲನೆಯದಾಗಿ, ಗುರು ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಈ ವರ್ಷ ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದರೆ ಹಣ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಹಣ ಹೋಗುವ ಪ್ರಮಾಣವೂ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ನೀವು ಯೋಜನೆ ಮಾಡದ ಖರ್ಚುಗಳು ಕೂಡ ಎದುರಾಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಪಾಸಿಟಿವ್ ವಿಷಯ ಇದೆ. ನೀವು ಧರ್ಮ ಕಾರ್ಯಗಳಿಗೆ ಹಣ ಖರ್ಚು ಮಾಡಿದರೆ ಅದು ನಿಮಗೆ ಶುಭಕರವಾಗುತ್ತದೆ. ಅನಾಥಾಶ್ರಮಗಳಿಗೆ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು, ಅಗತ್ಯವಿರುವವರಿಗೆ ಸಹಾಯ ನೀಡುವುದು ಈ ಥರದ ಕಾರ್ಯಗಳಲ್ಲಿ ಮಾಡಿದ ಖರ್ಚು ನಿಮಗೆ ಪುಣ್ಯವನ್ನು, ಮನಸ್ಸಿನ ಶಾಂತಿಯನ್ನು ಕೊಡುತ್ತದೆ. ಇದು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಈ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಯೋಗ ಕೂಡ ಇದೆ. ನೀವು ಸರಿಯಾದ ಯೋಜನೆ ಮಾಡಿಕೊಂಡು ಚಿನ್ನ, ಆಸ್ತಿ ಅಥವಾ ಇತರೆ ಸುರಕ್ಷಿತ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ಪಡೆಯಬಹುದು. ಆದರೆ ಇದನ್ನೆಲ್ಲ ಮಾಡುವಾಗ ಜಾಣ್ಮೆ ಅಗತ್ಯ. ಇನ್ನು ಎಚ್ಚರಿಕೆ ಭಾಗಕ್ಕೆ ಬಂದರೆ ಈ ವರ್ಷ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿರ್ಲಕ್ಷ್ಯ ಮಾಡಿದರೆ ಅವು ದೊಡ್ಡ ಸಮಸ್ಯೆಗಳಾಗಬಹುದು. ಹಾಗೆ ದಾಂಪತ್ಯ ಜೀವನದಲ್ಲೂ ಸ್ವಲ್ಪ ಒತ್ತಡಗಳು ಎದುರಾಗುವ ಸಾಧ್ಯತೆ ಇದೆ. ಗಂಡ ಹೆಂಡತಿ ನಡುವೆ ಸಣ್ಣ ವಿಚಾರಗಳೇ ದೊಡ್ಡ ಗಲಾಟೆಗಳಿಗೆ ಕಾರಣವಾಗಬಹುದು. ಹೀಗಾಗಿ ಸಹನೆ ಮತ್ತು ಸಮಜಾಯಿಷಿ ತುಂಬಾ ಮುಖ್ಯ. ಇನ್ನು ನಿಮಗೆ ಒಂದು ಪ್ರಮುಖ ಸಲಹೆ: ಅವಶ್ಯಕವಲ್ಲದ ಖರ್ಚುಗಳನ್ನು ತಪ್ಪಿಸಿ. ನೀವು ಹಣವನ್ನು ಹೇಗೆ ಬಳಕೆ ಮಾಡುತ್ತೀರಿ ಎಂಬುದೇ ಈ ವರ್ಷದ ನಿಮ್ಮ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಅಗತ್ಯವಿರುವಲ್ಲಿ ಮಾತ್ರ ಖರ್ಚು ಮಾಡಿ, ಉಳಿದ ಹಣವನ್ನು ಸೇವ್ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ. ಒಟ್ಟಾರೆ ಹೇಳುವುದಾದರೆ ಸಿಂಹರಾಶಿಯವರಿಗೆ ಈ ವರ್ಷ ಹಣದ ಹರಿವು ಇರುವ ವರ್ಷ, ಆದರೆ ಅದನ್ನು ನಿಯಂತ್ರಿಸುವ ಜಾಣ್ಮೆ ಅಗತ್ಯವಿರುವ ವರ್ಷ. ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ವರ್ಷ ನಿಮಗೆ ಆರ್ಥಿಕ ಮತ್ತು ಮಾನಸಿಕವಾಗಿ ಉತ್ತಮ ಫಲಗಳನ್ನು ತಂದುಕೊಡುತ್ತದೆ. ಕನ್ಯಾ ರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಲಾಭ ಮತ್ತು ಸಾಧನೆಯ ದಾರಿಯನ್ನು ತೆರೆಯುವಂತಹ ಅತ್ಯಂತ ಪ್ರಮುಖ ವರ್ಷವಾಗಿರುತ್ತದೆ. ಮೊದಲನೆಯದಾಗಿ, ಗುರು ನಿಮ್ಮ ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಈ ವರ್ಷ ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ನೀವು ಇಷ್ಟು ದಿನ ಮಾಡಿದ ಪ್ರಯತ್ನಗಳು, ನೀವು ಎದುರಿಸಿದ ಸವಾಲುಗಳು ಇವೆಲ್ಲಕ್ಕೂ ಈಗ ಫಲ ಸಿಗುವ ಸಮಯ ಬಂದಿದೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣುವ ಹಂತ. ಇನ್ನು ಈ ವರ್ಷದಲ್ಲಿ ಹೊಸ ಸಂಪರ್ಕಗಳು ನಿಮ್ಮ ಜೀವನಕ್ಕೆ ಬರುತ್ತವೆ.
ಹೊಸ ಜನರನ್ನು ಪರಿಚಯವಾಗುತ್ತೀರಿ, ಪ್ರಭಾವಿ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸುತ್ತೀರಿ. ಇವುಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಮಟ್ಟದ ಅವಕಾಶಗಳನ್ನು ನೀಡಬಹುದು. ಇದರ ಜೊತೆಗೆ ದೊಡ್ಡ ಅವಕಾಶಗಳು ನಿಮ್ಮ ಕಡೆ ಬರುತ್ತವೆ. ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಹಿಡಿಯಬಹುದು, ಹೊಸ ಕೆಲಸ ಅಥವಾ ಬಿಸ್ನೆಸ್ ಅವಕಾಶಗಳು ಸಿಗಬಹುದು ಮತ್ತು ನೀವು ಇಷ್ಟಪಡುವ ದಾರಿಯಲ್ಲಿ ಮುಂದೆ ಹೋಗುವ ಅವಕಾಶ ಸಿಗುತ್ತದೆ. ಮುಖ್ಯವಾಗಿ ಪ್ರಭಾವಿ ವ್ಯಕ್ತಿಗಳ ಸಹಾಯ ನಿಮಗೆ ಸಿಗುತ್ತದೆ. ಅವರ ಮಾರ್ಗದರ್ಶನ, ಅವರ ಬೆಂಬಲ ಇವುಗಳು ನಿಮ್ಮ ಯಶಸ್ಸಿನ ವೇಗವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದರೆ ಇಲ್ಲಿಯೇ ಒಂದು ಮುಖ್ಯ ಎಚ್ಚರಿಕೆ ಇದೆ. ಸಂಬಂಧಗಳಲ್ಲಿ ಅನುಮಾನಗಳನ್ನು ಕಡಿಮೆ ಮಾಡಬೇಕು. ಅನಾವಶ್ಯಕ ಸಂಶಯಗಳು, ಅತಿಯಾಗಿ ಯೋಚಿಸುವುದು ಇವುಗಳು ನಿಮ್ಮ ಸಂಬಂಧಗಳಿಗೆ ಹಾನಿ ಮಾಡಬಹುದು. ಹೀಗಾಗಿ ನಂಬಿಕೆ ಮತ್ತು ಸ್ಪಷ್ಟ ಸಂಭಾಷಣೆ ಕಾಪಾಡಿಕೊಳ್ಳಿ. ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಇನ್ನು ಈ ವರ್ಷ ಮಹಿಳೆಯರಿಗೆ ವಿಶೇಷವಾಗಿ ಉತ್ತಮ ಫಲಗಳಿವೆ. ಮಹಿಳೆಯರು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಗೌರವ ಪಡೆಯುತ್ತಾರೆ, ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಸಿಗುತ್ತದೆ. ಇದು ಬೆಳವಣಿಗೆ ಮತ್ತು ಗುರುತಿನ ವರ್ಷವಾಗಿರುತ್ತದೆ. ಒಟ್ಟಾರೆ ಹೇಳುವುದಾದರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಲಾಭ, ಅವಕಾಶ ಮತ್ತು ಯಶಸ್ಸಿನ ವರ್ಷ. ನೀವು ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಈ ವರ್ಷ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಸಂಬಂಧಗಳಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ. ಯಶಸ್ಸು ಖಚಿತವಾಗಿ ನಿಮ್ಮದೇ ಆಗುತ್ತದೆ. ತುಲಾರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಕರಿಯರ್ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುವಂತಹ ವರ್ಷವಾಗಿರುತ್ತದೆ. ಮೊದಲನೆಯದಾಗಿ, ಈ ವರ್ಷ ನಿಮ್ಮ ಕರಿಯರ್ನಲ್ಲಿ ಒಂದು ಪ್ರಮುಖ ಚೇಂಜ್ ಕಾಣಿಸಿಕೊಳ್ಳುತ್ತದೆ. ಇದು ಹೊಸ ಕೆಲಸವಾಗಿರಬಹುದು, ಅಥವಾ ಈಗಿರುವ ಕೆಲಸದಲ್ಲೇ ಹೊಸ ಜವಾಬ್ದಾರಿಗಳಾಗಿರಬಹುದು, ಅಥವಾ ಒಂದು ಹೊಸ ದಾರಿಯಲ್ಲಿ ನೀವು ಮುಂದುವರಿಯುವ ಸಾಧ್ಯತೆ ಇದೆ. ಈ ಬದಲಾವಣೆ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರ ಜೊತೆಗೆ ನಿಮ್ಮ ಪೊಸಿಷನ್ ಮತ್ತು ಗೌರವ ಕೂಡ ಹೆಚ್ಚಾಗುತ್ತದೆ. ನೀವು ಮಾಡುವ ಕೆಲಸಗಳಿಗೆ ಮನ್ನಣೆ ಸಿಗುತ್ತದೆ, ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಾರೆ ಮತ್ತು ಸಮಾಜದಲ್ಲಿಯೂ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಇದು ನಿಮ್ಮ ಪರಿಶ್ರಮಕ್ಕೆ ಸಿಗುವ ಪ್ರತಿಫಲ. ಆದರೆ ಈ ಎಲ್ಲದೊಂದಿಗೆ ಒಂದು ಸವಾಲು ಕೂಡ ಬರುತ್ತದೆ. ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಹೆಚ್ಚು ಜವಾಬ್ದಾರಿಗಳು, ಹೆಚ್ಚು ಕೆಲಸದ ಭಾರ ಮತ್ತು ಕೆಲವೊಮ್ಮೆ ಸಮಯದ ಕೊರತೆ. ಇವುಗಳಿಂದ ಮಾನಸಿಕ ಒತ್ತಡ ಅನುಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ಈ ವರ್ಷ ಮಹಿಳೆಯರಿಗೆ ವಿಶೇಷವಾಗಿ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಹೊಸ ಪೊಸಿಷನ್ಗಳು, ಉತ್ತಮ ಕೆಲಸದ ಅವಕಾಶಗಳು ಮತ್ತು ತಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ಉತ್ತಮ ವೇದಿಕೆ ಸಿಗುತ್ತದೆ. ಇದು ಮಹಿಳೆಯರಿಗೆ ಬೆಳವಣಿಗೆಯ ವರ್ಷವಾಗಿರುತ್ತದೆ. ಆದರೆ ಇಲ್ಲಿಯೇ ಒಂದು ಸಣ್ಣ ಎಚ್ಚರಿಕೆ ಇದೆ. ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಎದುರಾಗಬಹುದು. ಸಣ್ಣ ಸಮಸ್ಯೆಗಳು ಅಥವಾ ಕುಟುಂಬದ ಒಳಗಿನ ಭಿನ್ನಾಭಿಪ್ರಾಯಗಳು ಇವುಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ತೊಂದರೆ ಕೊಡಬಹುದು. ಆದರೆ ಈ ಸಮಸ್ಯೆಗಳು ದೊಡ್ಡದಾಗುವುದಿಲ್ಲ. ನೀವು ಶಾಂತವಾಗಿ ಸಮಜಾಯಿಷಿಯಿಂದ ನಡೆದುಕೊಂಡರೆ ಎಲ್ಲವೂ ಸುಲಭವಾಗಿ ಸರಿಯಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ತುಲಾರಾಶಿಯವರಿಗೆ ಈ ವರ್ಷ ಕರಿಯರ್ ಬೆಳವಣಿಗೆ ಮತ್ತು ಗೌರವದ ವರ್ಷ, ಆದರೆ ಜೊತೆಗೆ ಜವಾಬ್ದಾರಿ ಮತ್ತು ಒತ್ತಡ ಹೆಚ್ಚಾಗುವ ವರ್ಷ ಕೂಡ. ನೀವು ಸಮತೋಲನ ಕಾಪಾಡಿಕೊಂಡರೆ ಈ ವರ್ಷ ನಿಮ್ಮನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ, ಸಹನೆ ಮತ್ತು ಸಮಜಾಯಿಷಿ ಉಳಿಸಿಕೊಳ್ಳಿ. ಯಶಸ್ಸು ಖಚಿತವಾಗಿ ನಿಮ್ಮದೇ ಆಗುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಯುಗಾದಿಯಿಂದ ಆರಂಭವಾಗುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಕಲಿಕೆಯ ದಾರಿಯನ್ನ ತೆರೆದುಕೊಳ್ಳುವಂತಹ ವಿಶೇಷ ವರ್ಷವಾಗಿರುತ್ತದೆ. ಮೊದಲನೆಯದಾಗಿ, ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮ್ಮ ಭಾಗ್ಯ ಬಲವಾಗುತ್ತದೆ. ನೀವು ಮಾಡುವ ಕೆಲಸಗಳಲ್ಲಿ ಸಹಜವಾಗಿ ಸಹಾಯ ಸಿಗುತ್ತದೆ. ಅದೃಷ್ಟ ನಿಮ್ಮ ಜೊತೆ ಇರುತ್ತದೆ ಮತ್ತು ನೀವು ಮುಂದುವರಿಯಲು ಅನೇಕ ಅವಕಾಶಗಳು ಬರುತ್ತವೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯ ಹಾದಿಯನ್ನ ಸುಲಭಗೊಳಿಸುವ ಸಮಯ. ಇನ್ನು ಈ ವರ್ಷ ವಿದೇಶ ಯೋಗವೂ ಇದೆ. ವಿದೇಶಕ್ಕೆ ಪ್ರಯಾಣ ಮಾಡುವ ಅವಕಾಶಗಳು ಬರಬಹುದು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭ ಸಿಗಬಹುದು. ಕೆಲವರಿಗೆ ಕೆಲಸದ ನಿಮಿತ್ತ, ಕೆಲವರಿಗೆ ಶಿಕ್ಷಣದ ನಿಮಿತ್ತ, ಕೆಲವರಿಗೆ ವ್ಯವಹಾರದ ಕಾರಣದಿಂದ ದೂರ ಪ್ರಯಾಣಗಳು ಸಾಧ್ಯವಾಗುತ್ತವೆ. ಇದರ ಜೊತೆಗೆ ನಿಮ್ಮಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ನೀವು ದೇವಸ್ಥಾನಗಳಿಗೆ ಭೇಟಿ ನೀಡಬಹುದು. ಪೂಜೆ, ಜಪ, ಧ್ಯಾನ ಇವುಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಮತ್ತು ಜೀವನದ ಬಗ್ಗೆ ಆಳವಾದ ಚಿಂತನೆ ಮಾಡುವ ಮನೋಭಾವ ಮೂಡುತ್ತದೆ. ಇದು ನಿಮ್ಮ ಒಳಗಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ.
ಇನ್ನು ರಾಹು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಹೊಸ ಸವಾಲುಗಳನ್ನು ಎದುರಿಸಲು ಮುಂದೆ ಬರುತ್ತೀರಿ, ಹೆಚ್ಚು ಆಕ್ಟಿವ್ ಆಗುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ದೃಢತೆ ಕಾಣಿಸುತ್ತದೆ. ಹಿಂದೆ ಹಿಂಜರಿದ ಕೆಲಸಗಳನ್ನು ಕೂಡ ಈಗ ಆತ್ಮವಿಶ್ವಾಸದಿಂದ ಮಾಡಬಹುದು. ಇದು ನಿಮ್ಮ ಸಾಧನೆಗೆ ಪ್ರಮುಖ ಕಾರಣವಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಬೆಳವಣಿಗೆಯ ವರ್ಷ, ಕಲಿಕೆಯ ವರ್ಷ ಮತ್ತು ಹೊಸ ಅನುಭವಗಳನ್ನು ನೀಡುವ ವರ್ಷ. ನೀವು ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಈ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ತರಬಹುದು. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧರಿರಿ. ಯಶಸ್ಸು ಮತ್ತು ಬೆಳವಣಿಗೆ ಖಚಿತವಾಗಿ ನಿಮ್ಮದೇ ಆಗುತ್ತದೆ. ಧನುಸ್ಸು ರಾಶಿಯವರೇ, ಈ ವರ್ಷ ನಿಮ್ಮ ಹಣಕಾಸು ಮತ್ತು ಸಂಪತ್ತಿನ ವಿಚಾರದಲ್ಲಿ ವಿಶೇಷ ಉತ್ಸಾಹದ ವರ್ಷ. ಪ್ರಧಾನವಾಗಿ ಗುರು ಅಷ್ಟಮ ಮನೆಯಲ್ಲಿ ಇದ್ದರಿಂದ ಹಠಾತ್ ಹಣ ನಿಮಗೆ ಸಿಗಬಹುದು. ಈ ಹಣವು ಹೊಸ ಅವಕಾಶಗಳು ಅಥವಾ ಅಕಸ್ಮಾತ್ ಲಾಭದಿಂದ ಬರಬಹುದು. ಇದೇ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿ ಪಡೆಯಲು ಅವಕಾಶಗಳು ಬರುತ್ತವೆ. ಹಣಕಾಸು ಸಂಬಂಧಿತ ಸುಧಾರಣೆಗಳು, ಇನ್ಶೂರೆನ್ಸ್ ಲಾಭಗಳು, ಪಿಎಫ್ ಮುಂತಾದ ಹಣಕಾಸಿನ ಲಾಭ ನಿಮಗೆ ಸಿಗುತ್ತವೆ. ಇನ್ನು ರಾಹು ನಿಮ್ಮ 2ನೇ ಮನೆಯಲ್ಲಿ ಇದ್ದುದರಿಂದ ಹಣದ ಹರಿವು ನಿಮ್ಮ ಬದುಕಿನಲ್ಲಿ ಹೆಚ್ಚಾಗುತ್ತದೆ. ನಿಮ್ಮ ಶ್ರಮ ಮತ್ತು ವ್ಯವಹಾರಗಳು ಹಣವನ್ನು ತರುತ್ತವೆ. ಇದಲ್ಲದೆ ಈ ವರ್ಷ ನೀವು ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ತೋರಬಹುದು. ಜ್ಞಾನ, ಅಧ್ಯಯನ ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಮನಸ್ಸು ತೊಡಗಿಸುತ್ತೀರಿ. ಒಟ್ಟಾರೆ ಧನುಸ್ಸು ರಾಶಿಯವರಿಗೆ ಈ ವರ್ಷ ಹಣದ ಲಾಭ, ಸಂಪತ್ತಿನ ವೃದ್ಧಿ ಮತ್ತು ಹೊಸ ಜ್ಞಾನ ಕಲಿಕೆಯ ವರ್ಷ. ನಿಮ್ಮ ಹಣದ ಹರಿವನ್ನು ಯೋಚನೆ, ಸಿದ್ಧತೆಯಿಂದ ನಿರ್ವಹಿಸಿ. ಹೊಸ ಅವಕಾಶಗಳನ್ನು ಸ್ಪಷ್ಟ ಮನಸ್ಸಿನಿಂದ ಆರಿಸಿ. ಹೆಚ್ಚಿನ ಲಾಭ ಮತ್ತು ಶಾಂತಿಯನ್ನು ಪಡೆಯಿರಿ. ಮಕರ ರಾಶಿಯವರೇ, ಈ ವರ್ಷ ನಿಮ್ಮ ಸಂಬಂಧಗಳಲ್ಲಿ ವಿಶೇಷ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಪ್ರಮುಖವಾಗಿ ಮದುವೆ ಯೋಗವು ನಿಮ್ಮ ಜೀವನದಲ್ಲಿ ಬರಲಿದೆ. ಇದು ಹೊಸ ಸಂಬಂಧಗಳ ಆರಂಭಕ್ಕೆ ಅಥವಾ ಇತ್ತೀಚಿನ ಸಂಬಂಧಗಳಲ್ಲಿ ಗಟ್ಟಿಯಾದ ಬಾಂಧವ್ಯಕ್ಕೆ ಸಹಾಯ ಮಾಡುತ್ತದೆ. ಆದರೆ ಡಿಸೆಂಬರ್ ನಂತರ ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ದೂರವಾಗುವ ಭಾವನೆಗಳ ಕಾಣಿಕೆ ಇರಬಹುದು. ಮನಸ್ಸು ತುಂಬಾ ಚಿಂತನೆ ಮಾಡಬಹುದು, ವಿಶೇಷವಾಗಿ ರಾಹು ಲಗ್ನಕ್ಕೆ ಎದ್ದುದರಿಂದ. ಓವರ್ ಥಿಂಕಿಂಗ್ ಅಥವಾ ಅನಾವಶ್ಯಕ ಕಾಳಜಿ ಬದಲಾಗದ ಮನಸ್ಸನ್ನು ತಿರಸ್ಕರಿಸುತ್ತದೆ. ಸಲಹೆ: ಮನಸ್ಸನ್ನು ನಿಯಂತ್ರಿಸಿ, ಅನಾವಶ್ಯಕ ಚಿಂತೆಗಳನ್ನು ಬಿಡಿ, ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಟ್ಟಾರೆ ಮಕರ ರಾಶಿಯವರಿಗೆ ಈ ವರ್ಷ ಸಂಬಂಧಗಳಲ್ಲಿ ಬೆಳವಣಿಗೆ, ಹೊಸ ಶುಭ ಸಂದರ್ಭಗಳು. ಆದರೆ ಮನಸ್ಸಿನ ನಿಯಂತ್ರಣ ಮುಖ್ಯ. ಶಾಂತ ಮನಸ್ಸಿನಿಂದ ನೀವು ನಿಮ್ಮ ಸಂಬಂಧಗಳನ್ನು ಸದೃಢವಾಗಿಡಬಹುದು. ಕುಂಭರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ಶತ್ರುಗಳ ಮೇಲೆ ಜಯ ಸಾಧಿಸುವ ಶಕ್ತಿ ಹೆಚ್ಚಾಗಿದೆ. ಪ್ರತಿಸ್ಪರ್ಧಿ, ವಿರೋಧಿಗಳ ಮೇಲೆ ನೀವು ಮುನ್ನಡೆಸಬಹುದು. ಕೋರ್ಟ್ ಕೇಸ್ ಅಥವಾ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಲಾಭ ದೊರೆಯುವ ಸಂಭವ ಇದೆ. ಆದರೆ ಸಾಲದ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಹಣದ ವ್ಯವಹಾರದಲ್ಲಿ ಅತಿರೇಕದ ಹೃದಯದ ನಿರ್ಧಾರ ತಪ್ಪಿಸಿಕೊಳ್ಳಿ. ರಾಹು 12ನೇ ಮನೆಯಲ್ಲಿ ಇರುವ ಕಾರಣ ವಿದೇಶ ಸಂಬಂಧಿತ ಲಾಭಗಳು ನಿಮ್ಮ ಪಾಲಿಗೆ ಉದಯಿಸುತ್ತವೆ. ಹೊಸ ಅವಕಾಶಗಳು, ವಿದೇಶ ಪ್ರಯಾಣಗಳು ಅಥವಾ ವಿದೇಶದಲ್ಲಿನ ವೃತ್ತಿ ಬೆಳವಣಿಗೆ ಸಂಭವಿಸಬಹುದು. ಎಚ್ಚರಿಕೆ: ನಿದ್ರೆ ಸಮಸ್ಯೆ, ಸ್ವಲ್ಪ ಮಾನಸಿಕ ಒತ್ತಡವು ಕಾಣಿಸಬಹುದು. ನೀವು ಉತ್ತಮ ಆರೋಗ್ಯ ಮತ್ತು ಶಾಂತ ಮನಸ್ಸನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಒಟ್ಟಾರೆ ಈ ವರ್ಷ ಕುಂಭರಾಶಿಯವರಿಗೆ ಶತ್ರುಗಳ ಮೇಲೆ ಜಯ, ಕೋರ್ಟ್ ಲಾಭ, ವಿದೇಶೀಯ ಅವಕಾಶಗಳು. ಆದರೆ ಸಾಲ ಮತ್ತು ನಿದ್ರೆ ಸಮಸ್ಯೆ ಕೊನಿಸುತ್ತಾ ಎಚ್ಚರಿಕೆ ಅಗತ್ಯ. ನೀರವ ಮನಸ್ಸಿನಿಂದ ಎಲ್ಲವನ್ನೂ ಸಮತೋಲನದಲ್ಲಿ ನಡೆಸಿರಿ. ಮೀನರಾಶಿಯವರೇ, ಈ ವರ್ಷ 5ನೇ ಮನೆಯಲ್ಲಿ ಗುರು ಇದ್ದುದರಿಂದ ನಿಮ್ಮ ಬುದ್ಧಿ ಹಾಗೂ ಹೂಡಿಕೆ ಶಕ್ತಿಗಳು ಹೆಚ್ಚು ಬಲವಂತರಾಗಿವೆ. ಹೂಡಿಕೆ ಮತ್ತು ಹಣಕಾಸಿನ ಲಾಭ ಪಡೆಯಲು ಉತ್ತಮ ಸಮಯ. ಮಕ್ಕಳ ಬೆಳವಣಿಗೆ, ಶಿಕ್ಷಣ ಮತ್ತು ಪ್ರತಿಭೆಯ ಉತ್ತೇಜನ ಈ ವರ್ಷ ಗಮನಾರ್ಹವಾಗಿದೆ. ರಾಹು ಲಾಭಸ್ಥಾನದಲ್ಲಿದ್ದುದರಿಂದ ದೊಡ್ಡ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಹೊಸ ಪ್ರಾಜೆಕ್ಟ್,
ಹೊಸ ವ್ಯವಹಾರ ಅಥವಾ ವೃತ್ತಿಪರ ಅವಕಾಶಗಳು ನಿಮ್ಮ ಜೀವನವನ್ನ ಪ್ರಭಾವಿತ ಮಾಡಬಹುದು. ಮಹಿಳೆಯರಿಗೆ ವಿಶೇಷ ಗೌರವ, ಮಾನ್ಯತೆ ಮತ್ತು ಉತ್ತಮ ಅವಕಾಶಗಳು ದೊರೆಯುವ ಸಂದರ್ಭಗಳಿವೆ. ಎಚ್ಚರಿಕೆ: ಮನಸ್ಸಿನಲ್ಲಿ ಒತ್ತಡ, ಕೆಲವೊಂದು ಉದ್ವೇಗ, ಚಿಂತೆ ಕಾಣಿಸಬಹುದು. ಸ್ವತಃ ನಿರ್ವಹಣೆ ಮತ್ತು ಶಾಂತ ಮನಸ್ಸನ್ನ ಕಾಪಾಡಿಕೊಳ್ಳುವುದು ಮುಖ್ಯ. ಒಟ್ಟಾರೆ ಈ ವರ್ಷ ಮೀನರಾಶಿಯವರಿಗೆ ಬುದ್ಧಿ, ಹೂಡಿಕೆ ಲಾಭ, ಮಕ್ಕಳ ಬೆಳವಣಿಗೆ, ದೊಡ್ಡ ಅವಕಾಶಗಳು ಮತ್ತು ಮಹಿಳೆಯರಿಗೆ ಗೌರವ. ಆದರೆ ಮನಸ್ಸಿನ ಒತ್ತಡದ ಬಗ್ಗೆ ಎಚ್ಚರಿಕೆ ಅಗತ್ಯ. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಂದುಕೊಡಲಿ. ಪ್ರತಿ ರಾಶಿಯವರಿಗೂ ಶ್ರಮಕ್ಕೆ ತಕ್ಕ ಫಲ, ಧರ್ಮಕ್ಕೆ ತಕ್ಕ ಗೌರವ ಸಿಗಲಿ. ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.